ನಮಸ್ಕಾರ ವೀಕ್ಷಕರೇ, ನೀವು ಮಕರ ರಾಶಿಯವರಾಗಿದ್ದರೆ ಒಂದಿಷ್ಟು ತಾರೀಕುಗಳನ್ನು ಹೇಳ್ತೇನೆ. 18ನೇ ತಾರೀಕು, 19ನೇ ತಾರೀಕು, 21ನೇ ತಾರೀಕು, ಒಂದು 3 ತಾರೀಕುಗಳನ್ನು ಹೇಳ್ತಾ ಇದ್ದೇನೆ. ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಇವತ್ತು 18, ನಾಳೆ 18, ಅದು 18ನೇ ತಾರೀಕು ಯಾವತ್ತು ಅಂತ ನೋಡ್ಕೊಳ್ಳಿ. 18ನೇ ತಾರೀಕು ಮಧ್ಯಾಹ್ನ ಮೇಲೆ ತ್ರಯೋದಶಿ ಆರಂಭವಾಗುತ್ತೆ. 19ನೇ ತಾರೀಕು ಮಧ್ಯಾಹ್ನ ತನಕನೂ ತ್ರಯೋದಶಿ ಇರುತ್ತೆ. ಅದನ್ನು ನಾವು ಧನತ್ರಯೋದಶಿ, ಧನ್ತೇರಸ್ ಅಂತಾರೆ ಉತ್ತರ ಭಾರತದಲ್ಲಿ, ಧನತ್ರಯೋದಶಿ ಅಂತ ಕರೀತಾರೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ. ಈ ಧನತ್ರಯೋದಶಿಯ ದಿವಸಗಳು 18, 19 ಹಾಗೂ 21ನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಮಂಗಳವಾರ, ಬಹಳ ಅದ್ಭುತವಾದಂತಹ ದಿವಸ. ಈ 3 ದಿನಗಳು ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನೀವು ಮಕರ ರಾಶಿಯವರಾಗಿದ್ದು ನೀವೇನಾದ್ರು ಬಂಗಾರವನ್ನು ಅಡ ಇಟ್ಬಿಟ್ಟಿದ್ರೆ, ಗೋಲ್ಡ್ ಲೋನ್ ತೊಗೊಂಡ್ಬಿಟ್ಟಿದ್ರೆ, ಬಿಡಿಸ್ಕೊಳ್ಳೋಕ್ಕಾಗದೆ ಈಗ ಟೆನ್ಷನ್ ಹಾಕೊಂಡು ಕೂತೆ, ಅಯ್ಯೋ ನಾನು ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ, ನಂಗೆ ಬಂಗಾರ ಬಿಡಿಸ್ಕೊಳ್ಬೇಕಾಗಿತ್ತು, ನಾನು ಏನು ಮಾಡೋದಪ್ಪ ದೇವರೇ, ಈ ತರಹದ ಒಂದಿಷ್ಟು ಟೆನ್ಷನಲ್ಲಿ, ಬಂಗಾರ ಬಿಡಿಸ್ಕೊಳ್ಬೇಕು ಅನ್ನುವ ಟೆನ್ಷನಲ್ಲಿ ನೀವಿದ್ದು ನಿಮಗೆ ಅರ್ಜೆಂಟ್ ಬಂಗಾರ ಬಿಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಇದ್ದರೆ, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆಗಳು, ಅಂದರೆ ಈಗ ಉದಾಹರಣೆಗೆ ಮದುವೆ ಇದೆ, ಗೃಹ ಪ್ರವೇಶ ಇದೆ, ಮತ್ತೊಂದೇನೋ ಒಂದಿಷ್ಟು ಇಂಪಾರ್ಟೆಂಟ್ ಕೆಲಸಗಳಿದ್ರೆ ಅರ್ಜೆಂಟ್ ಬಂಗಾರ ಖರೀದಿ ಮಾಡಬೇಕು ಅನ್ನುವಂಥ ಅನಿವಾರ್ಯತೆ ಇದೆ. ಆದರೆ ಬಂಗಾರದ ದರ 13,000 14,000 ಹೋಗಿ ಕೂತ್ಕೊಂಡಿದೆ. ಸೊ ಬಂಗಾರದ ದರ ಕಾಸ್ಟ್ಲಿ ಆಗಿಬಿಟ್ಟಿದೆ, ಬಂಗಾರ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಬಂಗಾರದ ಕತೆ ಏನಪ್ಪ ಅನ್ನುವ ರೀತಿಯಲ್ಲಿ ಟೆನ್ಷನ್ನಲ್ಲಿದ್ದರೆ, ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಸಮಸ್ಯೆಗಳು ಮಕರ ರಾಶಿಯವರಿಗೆ ಏನೇ ಇದ್ದರೂ ಸಹ ಈ ತಾರೀಕುಗಳು 18, 19 ಹಾಗೂ 21 ಹೇಳಿದನಲ್ಲ, ಈ ತಾರೀಕುಗಳಲ್ಲಿ ನಾನು ಮುಂದೆ ಹೇಳ್ತಕ್ಕಂಥ ಸಿಂಪಲ್ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೇ ಆದ ಪಕ್ಷದಲ್ಲಿ ಮಕರ ರಾಶಿಯವರ ಬಂಗಾರದ ಸಮಸ್ಯೆಗಳು ಪರಿಹಾರ ಖಂಡಿತವಾಗಿ ಆಗ್ತದೆ ಅನ್ನುವ ನಂಬಿಕೆ ನನಗಂತೂ ಇದೆ. ಏನು ಪರಿಹಾರ, ಏನು ವಿಚಾರ ಎಲ್ಲದೂ ಸಹ ವಿವರವಾಗಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ವಿಡಿಯೋನ ಎಂಡ್ ತನಕ ನೋಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ನಮ್ಮ ಒಂದು ಶಾಸ್ತ್ರದಲ್ಲಿ ಬಂಗಾರದ ಪಡೆಯೋಕ್ಕೋಸ್ಕರ, ಅಂದರೆ ನಮ್ಮ ಶಾಸ್ತ್ರ ಪ್ರಕಾರ ನೀವೇನಾದ್ರು ಬಂಗಾರವನ್ನು ಪಡೆದುಕೊಳ್ಳಬೇಕು ಅಂತಂದರೆ ಒಂದು ದೇವತಾ ಆರಾಧನೆಯನ್ನು ವಿಶೇಷವಾಗಿ ತಿಳಿಸ್ತಾರೆ. ಅಂದರೆ ಯಾವ ದೇವರನ್ನು ನೀವು, ಯಾವ ದೇವತಾ ಸ್ವರೂಪವನ್ನು ನೀವು ಚಿಂತನೆ ಮಾಡಿದ್ರೆ, ಯಾವ ಸಮಯದಲ್ಲಿ, ಯಾವ ವಿಧಾನದಲ್ಲಿ ಆ ಒಂದು ಆರಾಧನೆ, ದೇವತಾ ಸ್ವರೂಪದ ಚಿಂತನೆ, ಆರಾಧನೆ ಇತ್ಯಾದಿಗಳನ್ನು ಮಾಡಿದರೆ ನಿಮಗೆ ಬಂಗಾರವನ್ನು ಖರೀದಿಸಬಹುದು ಅಥವಾ ಬಂಗಾರವನ್ನು ಪಡೆಯಬಹುದು ಅನ್ನುವಂಥ ತಿಳಿಸ್ತಾರೆ. ಇಲ್ಲಿ ಬಹಳಷ್ಟು ಜನ ಹೇಳ್ತಾರೆ, ಏನು ಕೂತ್ಕೊಂಡು ಜಪ ಮಾಡಿಬಿಟ್ರೆ ಬಂಗಾರ ಬಂದ್ಬಿಡ್ತದ, ಜೆಮ್ಸ್ ಅಂಡ್ ಜ್ಯುವೆಲ್ಲರ್ಸ್ ಅವರು ಒಂದು ಬಾಗಿಲು ತಟ್ಟಿ ತಗೊಳ್ಳಿ ಸರ್ ಜಪ ಮಾಡಿದ್ದೀರಾ ಬಂಗಾರ ತಗೊಳ್ಳಿ ಅಂತ ಫ್ರೀಯಾಗಿ ಕೊಟ್ಟು ಹೋಗ್ತಾರಾ? ಕೊಟ್ಟು ಹೋಗಲ್ಲ, ನಮಗೂ ಗೊತ್ತಿದೆ. ಆದರೆ ನೀವೆಲ್ಲ ಯೋಚನೆ ಮಾಡಿ, ತುಂಬ ಸಿಂಪಲ್ ಆಗಿ ಹೇಳ್ತೇನೆ, ನೀವು ಮಕರ ರಾಶಿಯವರು ಯೋಚನೆ ಮಾಡಿ, ನಿಮಗೆ 3,000 ರೂಪಾಯಿ ಬಂಗಾರ, ಅಂದರೆ 3,000 ರೂಪಾಯಿ ಬಂಗಾರ, 1 ಗ್ರಾಮಿಗೆ 3,000 ರೂಪಾಯಿ ಇದ್ದಾಗ ನಿಮ್ಮ ಹತ್ರ 3,000 ರೂಪಾಯಿ ಇರಲಿಲ್ವಾ? ಯಾಕೆ ತಗೊಳ್ಳಿಲ್ಲ? 1,000 ರೂಪಾಯಿ ಬಂಗಾರ, 1 ಗ್ರಾಮಿಗೆ 1,000 ರೂಪಾಯಿ ಇದ್ದಾಗ ನಿಮ್ಮ ಹತ್ರ 1,000 ರೂಪಾಯಿ ಇರಲಿಲ್ವಾ? ಯಾಕೆ ತಗೊಳ್ಳಿಲ್ಲ? ಈಗ 13,000 ರೂಪಾಯಿ ಆಗಿದೆ, ಈಗ ತಗೊಳಕ್ಕಾಗಲ್ಲ ಅಂತಿದ್ರಲ್ಲ, 3,000 ರೂಪಾಯಿ, 2,000 ರೂಪಾಯಿ, 1,000 ರೂಪಾಯಿ ಇದ್ದಾಗೂ ನೀವು ತಗೊಳ್ಳಿಲ್ಲ. ಕಾರಣ ಏನು ಅಂದರೆ, ಅದು ತೆಗೆದುಕೊಳ್ಳಿಕ್ಕೊಂದು ಯೋಗ ಅಂತ ಬೇಕು. ಸೊ ಭಗವದಾನುಗ್ರಹ, ಭಗವಂತನ ಅನುಗ್ರಹ, ಯೋಗ ಫಲ ಬಂದಾಗ, ಜೊತೆಗೆ ನಮಗೆ ಮನಸ್ಸು ಬಂದು ಆರ್ಥಿಕ ಶಕ್ತಿಯೂ ಇದ್ದಾಗ ನಾವು ಬಂಗಾರವನ್ನು ಖರೀದಿ ಮಾಡ್ತೇವೆ. ಅದಿಲ್ಲದೇ ಇದ್ದಾಗ ನಮ್ಮ ಹತ್ರ ದುಡ್ಡು ಬಂದರೂ ಕೂಡ, ಈಗಲೂ ಸಹ ನಿಮ್ಮ ಹತ್ರ ಮೋಸ್ಟ್ ಪ್ರಾಬಬ್ಲಿ ಬಂದಿರ್ಬೋದು, ಯಾವ್ದಾದ್ರು ಒಂದು ದುಡ್ಡು ಬಂದಿರ್ಬೋದು, ಬರೋ ದುಡ್ಡು ಇರ್ಬೋದು, ಬಂದಿರೋ ದುಡ್ಡು ಇರ್ಬೋದು, ಎಷ್ಟು ಬೇಕಾದ್ರೂ 1 ಲಕ್ಷ ರೂಪಾಯಿ ನಿಮಗೆ ಬರೋದಿರ್ಬೋದು, ಬಂದಿರ್ಬೋದು, ನಿಮ್ಮ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಇರ್ಬೋದು. ಹಾಗಂತ 1 ಲಕ್ಷ ರೂಪಾಯಿ ತಗೊಂಡೋಗಿ ನೀವು ಒಂದು 8 ಗ್ರಾಮ್ 10 ಗ್ರಾಮ್ ಬಂಗಾರ ತಗೊಳ್ಳಿಕ್ಕೆ ಹೋಗ್ತೀರಾ? ಇಲ್ಲ. ಯಾಕೆ ತಗೊಳ್ಳಿಕ್ಕೆ ಹೋಗಲ್ಲ? ನಾಳೆ ದಿವಸ ಬಂಗಾರ 15, 20, 30,000 ರೂಪಾಯಿ ಆಗ್ಬೋದು 1 ಗ್ರಾಮಿಗೆ ಅಂತ ಮಾತಾಡ್ತೀರಾ. ಆದರೆ ನಿಮ್ಮ ಹತ್ರ ಈಗಿರೋ ದುಡ್ಡಲ್ಲಿ ನೀವು ಬಂಗಾರ ಖರೀದಿ ಮಾಡೋದಿಲ್ಲ. ಯಾಕೆ? ಅದು ಯೋಗ ಬೇಕು ಆ ಬಂಗಾರ ಖರೀದಿ ಮಾಡಲಿಕ್ಕೆ. ಸೊ ಆದ್ದರಿಂದ ನಾನು ಹೇಳೋದು ವೀಕ್ಷಕರೇ, ಇದರ ಮೂಲ ಸತ್ವವನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಈ ಒಂದು ಪರಿಹಾರ ಹೇಳಲಿಕ್ಕೆ ಬಹಳ ಮೂಲವಾದಂಥ ಕಾರಣ ಏನಪ್ಪ ಅಂದರೆ, ನಿಮಗೆ ಬಂಗಾರವನ್ನು ಖರೀದಿಸುವ ಯೋಗ ಬಂದರೆ, ಅಥವಾ ಅಡಮಾನ ಇಟ್ಟಿದ್ದನ್ನು ಬಿಡಿಸಿಕೊಂಡು ಬರುವ ಯೋಗ ಬಂದರೆ, ಅದರಿಂದ ನಿಮಗೆ ಅನುಕೂಲ ಆಗ್ತದೆ ಅಂತ. ಇದು ಪರ್ವದಿನ 18ನೇ ತಾರೀಕು ಮಧ್ಯಾಹ್ನ ಮೇಲೆ ಧನತ್ರಯೋದಶಿ ಆರಂಭ, 19ನೇ ತಾರೀಕು ಮಧ್ಯಾಹ್ನ ತನಕ ಧನತ್ರಯೋದಶಿ ಇರುತ್ತೆ, 21ನೇ ತಾರೀಕು ದೀಪಾವಳಿ, ಮಹಾಲಕ್ಷ್ಮಿ ಪೂಜೆ ಮಾಡುವ ದೀಪಾವಳಿ ಅಮಾವಾಸ್ಯೆ. ಈ 3 ದಿನಗಳಲ್ಲಿ ಯಾವಾಗಾರು ಒಂದು ದಿವಸ ನೀವು ನಿಮ್ಮ ಮನೆಯಲ್ಲಿ ನಾನು ಹೇಳುವ ಒಂದು
ಭೈರವ ದೀಪಸ್ಥಾಪನ ಪೂಜೆಯನ್ನು ನೀವು ಮಾಡಿಕೊಂಡ್ರೆ, ನೀವೇ ಮಾಡ್ಕೋಬೋದು ಸಿಂಪಲ್ ಆಗಿ, ಖಂಡಿತವಾಗಿ ನಿಮಗೆ ಬಂಗಾರವನ್ನು ಬಿಡಿಸಿಕೊಂಡು ಬರುವ ಯೋಗವೋ ಅಥವಾ ಖರೀದಿಸುವ ಯೋಗವೋ ಭಗವಂತ ಕೊಡ್ತಾನೆ ಅನ್ನುವಂಥದ್ದು. ನೋಡಿ, ಆಶಾದಾಯಕವಾದಂತಹ ಜೀವನ ಇರಬೇಕಾಗ್ತದೆ. ಅತಿ ಆಸೆಯೂ ತಪ್ಪೆ. ಸೊ ಅದರಿಂದ ನಿಮ್ಮ ಹತ್ರ ಆರ್ಥಿಕ ಶಕ್ತಿಯನ್ನು ಕೂಡ ಭಗವಂತನೇ ಕೊಡಬೇಕು ಖರೀದಿಸೋದು, ಹಾಗೂ ಮನಸ್ಥಿತಿಯನ್ನು ಅಂದರೆ ಖರೀದಿಸಬೇಕು ಅನ್ನೋ ಮನಸ್ಥಿತಿಯನ್ನು ಭಗವಂತನೇ ಕೊಡಬೇಕು. ಸೊ ಎಲ್ಲದೂ ಭಗವಂತನೇ ಕೊಡಬೇಕಾಗಿರತಕ್ಕಂಥದ್ದು. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ವಿಡಿಯೋನ ಎಂಡ್ ತನಕ ನೋಡಿ. ಈ ಭೈರವ ದೀಪಸ್ಥಾಪನ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಆರಾಮಾಗಿ ನೀವು ಮಾಡ್ಕೊಳ್ಳಿ, ಹಾಗೂ ಆ ಅನುಗ್ರಹದಿಂದ ನಿಮಗೂ ಬಂಗಾರ ಖರೀದಿಸುವ ಯೋಗ ಇರಲಿ. ಇಲ್ಲಾಂದರೆ ಇದೇ ವಿಶೇಷವಾದ ಇನ್ನೊಂದು ಪರಿಹಾರನೂ ಇದೆ, ಅದು ವಿಡಿಯೋ ಎಂಡಲ್ಲಿ ನಿಮಗೆ ಆ ವಿಶೇಷ ಪರಿಹಾರ ಸಹ ಖಂಡಿತವಾಗಿ ತಿಳಿಸ್ತೇನೆ. ವೀಕ್ಷಕರೇ, ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅಂದರೆ ಒಂದು ಹಿತ್ತಾಳೆ ದೀಪ ಬೇಕು. ನೀವು 18ನೇ ತಾರೀಕು ಸಾಯಂಕಾಲ ಒಂದು ಕೈಕಾಲು ಮುಖ ತೊಳ್ಕೊಂಡು ಬಂದರೂ ಪರವಾಗಿಲ್ಲ, ಸ್ನಾನ ಮಾಡ್ಕೊಂಡು ಬಂದರೂ ಪರವಾಗಿಲ್ಲ, ದೇವರ ಮನೆಯಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿ ಒಂದು ರಂಗೋಲಿ ಚಿತ್ರವನ್ನು ಬಿಡಿಸಿ ಅದ್ರ ಮೇಲೆ ಸಗಣಿಯನ್ನು ಇಡಬೇಕು. ಈಗ ಸಗಣಿ ಸಿಗಲಿಲ್ಲ ಅಂದರೆ ಸಗಣಿಯ ಬೆರಣಿ ಸಿಗ್ತದೆ ಗ್ರಂಥಿಗೆ ಅಂಗಡಿಯಲ್ಲಿ, ಆ ಸಗಣಿ ಬೆರಣಿ ಇಟ್ಟರೂ ಆಗುತ್ತೆ. ಅದರ ಮೇಲೆ ಒಂದು ಹಿತ್ತಾಳೆ ದೀಪವನ್ನು ಇಡಬೇಕು. ಆ ಹಿತ್ತಾಳೆ ದೀಪದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. 3 ಹತ್ತಿಯ ಬತ್ತಿಯನ್ನು ಸೇರಿಸಿ ಒಂದು ಬತ್ತಿ ಮಾಡಿ ತುಪ್ಪದ ದೀಪ ಹಿತ್ತಾಳೆಯಲ್ಲಿ, ಅಂದರೆ ಒಂದು ರಂಗೋಲಿ ಮೇಲೆ ಸಗಣಿ ಬೆರಣಿ, ಅದರ ಮೇಲೆ ಹಿತ್ತಾಳೆ ದೀಪ, ಅದರಲ್ಲಿ ತುಪ್ಪದ ದೀಪ ಇರುತ್ತಲ್ವ, ಅದನ್ನು ಹಚ್ಚಿ ಅದಕ್ಕೆ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂಥೇಳಿ ಪೂಜೆಯನ್ನು ಮಾಡಬೇಕು. ಕೆಂಪು ಹೂವು, ಕೆಂಪು ಅಕ್ಷತೆಯಿಂದ ಸ್ವರ್ಣಾಕರ್ಷಣ ಭೈರವಾಯ ನಮಃ ಆವಾಹಯಾಮಿ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂಥೇಳಿ ಪ್ರಾರ್ಥನೆ, ನಮಃ ಅಂಥೇಳಿ ಅದೇ ರೀತಿಯಲ್ಲಿ ಹೂವು, ಅಕ್ಷತೆ, ಕೆಂಪು ಹೂವು, ಕೆಂಪು ಅಕ್ಷತೆ ಎಲ್ಲ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೂ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಭೈರವ ದೀಪಕ್ಕೆ ಹಾಲು ಜೇನುತುಪ್ಪ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಹಾಗೂ ಇನ್ನೂ ಇಂಪಾರ್ಟೆಂಟಾಗಿ ಪ್ರಾರ್ಥನೆ ನಿಮ್ಮದು ಏನು ಉದ್ದೇಶ ನಿಮ್ಮದು ಸಂಕಲ್ಪ, ಅಡಮಾನ ಬಂಗಾರ ಇಟ್ಬಿಟ್ಟಿದ್ದೀನಿ, ಅದನ್ನು ಬಿಡಿಸ್ಕೊಂಬರ್ಬೇಕು, ಬೇಗ ಬಿಡಿಸ್ಕೊಂಬರೋಂಗಾಗಬೇಕು, ಅಥವಾ ಬಂಗಾರ ಖರೀದಿಸುವ ಅಂತಹ ಯೋಗ ಫಲವನ್ನು ನನಗೆ ಕೊಡು, ಅಥವಾ ಯಾವುದೋ ಪಿತ್ರಾರ್ಜಿತ ಆಸ್ತಿಯ ಬಂಗಾರ ನಿಮಗೆ ಸಿಗಬೇಕು, ಸಿಗ್ತಾ ಇಲ್ಲ, ಸಿಗುವಂಗೆ ಮಾಡು. ಯಾವುದೋ ಬಂಗಾರ ಹೋಗಿರತಕ್ಕಂಥದ್ದು ವಾಪಸ್ ಬರಬೇಕು ಅಂದರೆ ಇರ್ತಕ್ಕಂಥ ಒಂದು ಅದ್ಭುತವಾದ ಮಾರ್ಗ, ಅದ್ಭುತವಾದ ದಿನಾಂಕಗಳು ಅಂತ ಗೊತ್ತಾಯ್ತಲ್ವಾ. ಸೊ ಇದನ್ನು ದಯವಿಟ್ಟು ಫಾಲೋ ಮಾಡಿಕೊಂಡು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ವರ್ಣಾಕರ್ಷಣ ಭೈರವಾಯ ನಮಃ ನೀವು ಕಮೆಂಟ್ ಮಾಡಿ ಬೇಕಾದ್ರೆ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತ. ಸೊ ಅದರಿಂದ ಅದು ಕೂಡ ನಿಮಗೆ ತುಂಬ ಅನುಕೂಲ. ಅದರ ಜಪವನ್ನು ಪೂಜೆಯನ್ನು ಮಾಡಿದ್ರೆ 18ನೇ ತಾರೀಕು ಮಧ್ಯಾಹ್ನ ಮೇಲೆ ಮಾಡಬಹುದು, 19ನೇ ತಾರೀಕು ಬೆಳಗ್ಗೆ ಮಾಡಬಹುದು, 20ನೇ ತಾರೀಕು ಬೆಳಗ್ಗೆ ಮಾಡಬಹುದು. ಇದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಇದೆಲ್ಲ ನಮ್ಮ ಕೈಲೇನೂ ಮಾಡೋಕ್ಕಾಗಲ್ಲ, ನೀವೇನಾದ್ರು ಮಾಡ್ತಾ ಇದ್ದೀರಾ, ನಾವು ಮಾಡ್ತಾ ಇದ್ದೇವೆ. 21ನೇ ತಾರೀಕು ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ದಿವಸ ನಾವೊಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. 21ನೇ ತಾರೀಕು ಮಂಗಳವಾರ ನಮ್ಮ ಯಾಗಶಾಲೆಯಲ್ಲಿ ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಂದರೆ ಇದೊಂದು ದೊಡ್ಡ ಮಂತ್ರ ಇದೆ, ವೇದೋಕ್ತ ಬೀಜಾಕ್ಷರ ಮಂತ್ರಗಳಿದೆ. ಸ್ವರ್ಣಾಕರ್ಷಣ ಭೈರವನ ಬೀಜಾಕ್ಷರ ಮಂತ್ರಗಳು, ವಿಶೇಷವಾದಂತಹ ನಿಗೂಢವಾದ ಮಂತ್ರಗಳಿದೆ. ಆ ಮಂತ್ರಗಳನ್ನು ಹೇಳಿ ನಾವು ಹೋಮವನ್ನೇ ಮಾಡ್ತೇವೆ. ವಿಶೇಷವಾಗಿ ಆ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನು ಮಾಡಿ, ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮ, ಅದರ ಜೊತೆಗೆ ಇನ್ನೂ ವಿಶೇಷವಾಗಿ ನವಗ್ರಹ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಕುಬೇರ ಲಕ್ಷ್ಮೀ ಹೋಮ, ಧನ ಕುಬೇರ ಲಕ್ಷ್ಮೀ ಹೋಮವನ್ನೆಲ್ಲ ಮಾಡ್ತಾ ಇದ್ದೇವೆ. ಆ ಸ್ವರ್ಣಾಕರ್ಷಣ ಭೈರವ, ಕುಬೇರ ಧನಲಕ್ಷ್ಮೀ ಹೋಮ, ಸಹಸ್ರ ಗುರು ಶಾಂತಿ ಮಾಡಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ಧನಾಕರ್ಷಕ ಮಣಿಮಂಡಲ ಅದ್ಭುತವಾದಂಥ ಒರಿಜಿನಲ್ ಧನಾಕರ್ಷಕ ಮಣಿಮಂಡಲ ಇದು. ಇದನ್ನು ನಾವು ಪ್ರತಿಯೊಬ್ಬರಿಗೂ ಸಹ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯ ದಿವಸ ಕುಬೇರ ಲಕ್ಷ್ಮೀ ಹೋಮ, ಕುಬೇರ ಧನಲಕ್ಷ್ಮೀ ಹೋಮ ಸಹಿತ ಸ್ವರ್ಣಾಕರ್ಷಣ ಭೈರವ ಹೋಮ ಸಹಿತ ಸಹಸ್ರ ಗುರು ಶಾಂತಿ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನಿಮ್ಮ ದೇವರ ಮನೆಯಲ್ಲಿ, ನಿಮ್ಮ ಹಾಲ್ನಲ್ಲಿ, ನೀವು ಅಂಗಡಿ ಇಟ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಜಾಗಗಳಲ್ಲಿ, ನಿಮ್ಮ ಮನೆಯಲ್ಲಿ ಲಾಕರ್ ದುಡ್ಡು ಇರ್ತೀರ, ಆ ದುಡ್ಡಿನಲ್ಲಿ ನೀವು ಮಿನಿಮಮ್ ಒಂದು 3ರಿಂದ 4 ಆದರೂ ಇದನ್ನು ನೀವು ಆರ್ಡರ್ ಮಾಡಿ ಇಟ್ಕೋಬೇಕು. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಇದು. ಪ್ರತಿಯೊಬ್ಬರೂ ಸಹ ಇದನ್ನು ಇಟ್ಕೊಳ್ಬಹುದು. ಸೊ ಇದಕ್ಕೂ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ಬೋದು. ನಾನು ಆಗಲೇ ಹೇಳಿದ ದೀಪ ನಮಸ್ಕಾರ ಪೂಜೆ ಏನು ಬೇಕಾದ್ರೂ ಮನೆ ಮಾಡ್ಬೋದು. ಇಲ್ಲ ಇದು ಬೇಕು ನಿಮಗೆ ಅಂತ ಆದರೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್
ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಧನಕುಬೇರ ಲಕ್ಷ್ಮಿ ಹೋಮ ಹಾಗೂ ಸಹಸ್ರ ಗುರುಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಎಲ್ಲ ಹೋಮಗಳಲ್ಲೂ ನಿಮ್ಮ ಹೆಸರು ಅಂದರೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ನೀವು ಕೇಳಿಸ್ಕೊಳ್ಬೋದು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ಹೋಮಗಳಲ್ಲಿ ಎನರ್ಜೈಸ್ ಆದಂತಹ ಈ ಧನಾಕರ್ಷಕ ಮಣಿಮಂಡಲ, ಈ ಧನಾಕರ್ಷಕ ಮಣಿಮಂಡಲವನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ನಿಮಗೆ 1 ಬೇಕಾ, 3 ಬೇಕಾ, 4 ಬೇಕಾ, 5 ಬೇಕಾ, ಮೊದಲೇ ಬುಕ್ ಮಾಡ್ಕೊಳ್ಳಿ. ಲೇಟ್ ಆದರೆ ಆಮೇಲೆ ಸಿಗೋದಿಲ್ಲ. ತುಂಬ ಲಿಮಿಟೆಡ್ ಆಗಿ ನಾವು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇಷ್ಟು ಹೈ ಕ್ವಾಲಿಟಿ, ಹೈ ಪ್ರಿಫರೆನ್ಸ್ ಇಟ್ಟು ಮಾಡಿದ್ದೇವೆ. ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನಿಮ್ಮಲ್ಲಿ ಇಟ್ಕೋಬಹುದು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ನ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರೂ ಸಹ ಮತ್ತೆ ಪುನಃ ಕಮೆಂಟ್ ಮಾಡಿ. ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ.